ಡಾಕ್ಟರ್, ಏನಿದೆ ಡಾಕ್ಟರ್? ಈ ವಿಷಯ ನನಗೆ ಯಾಕೆ ಹೇಳಲಿಲ್ಲ ನೀವು? ಗೌತಮ್ ಸರ್, ಭೂಮಿಕಾ ಮೇಡಮ್ ವಿಷಯ ಇನ್ನೂ ಹೇಳಿಲ್ವಾ? ಆ್ಯಕ್ಚುಲಿ ಈ ವಿಷಯನ ನಿಮ್ಮ ಹತ್ರ ಹೇಳ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಡಾಕ್ಟರ್, ಅವರು ಮನೇಲಿ ನಾರ್ಮಲ್ ಆಗೇ ಇದ್ದಾರೆ. ಆದರೆ ನನಗೆ ಏನೋ ಅನುಮಾನ ಬಂತು, ಏನೋ ಸರಿಯಿಲ್ಲ ಅಂತ. ಈ ರಿಪೋರ್ಟ್ ಸಿಕ್ತು. ಏನಿದೆ ಇದರಲ್ಲಿ? ಏನಾಗಿದೆ ಅವ್ರಿಗೆ? ಪ್ಲೀಸ್ ಡಾಕ್ಟರ್ ಹೇಳಿ. ನನ್ನ ಹೆಂಡತಿ ಆರೋಗ್ಯದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನನಗೆ ಅಧಿಕಾರ ಇಲ್ವಾ? ಏನಾಗಿದೆ ಅವ್ರಿಗೆ? ಭೂಮಿಕಾ ಮೇಡಮ್ಗೆ ಬ್ರೆಸ್ಟ್ ಕ್ಯಾನ್ಸರ್ ಇದೆ. ಬ್ರೆಸ್ಟ್ ಕ್ಯಾನ್ಸರ್? ಇಲ್ಲ ಡಾಕ್ಟರ್, ಅವರು ಬಹಳ ಹೆಲ್ತಿಯಾಗಿದ್ದಾರೆ. ನನಗೆ ಚೆಕಪ್ ಮಾಡಿಸ್ಕೊಳ್ಳೋಕೆ ಹೆದರಿಕೆ ಅಂತ ಅವರು ಸುಮ್ಮನೆ ನನ್ನ ಜೊತೆಗೆ ಬಂದಿದ್ದಷ್ಟೇ. ಅವ್ರಿಗೇನು ಆಗಿರಲ್ಲ. ಪ್ಲೀಸ್ ಹಾಗೆಲ್ಲ ಹೇಳ್ಬಿಡಿ. ನೋಡಿ, ರಿಪೋರ್ಟ್ ಏನಾದರೂ ಮಿಕ್ಸ್ ಆಗಿರಬೇಕು ಅಥವಾ ಬ್ಲಡ್ ಸ್ಯಾಂಪಲ್ಸ್ ಏನಾದರೂ ಎಕ್ಸ್ಚೇಂಜ್ ಆಗಿರಬೇಕು. ಒಂದು ಸತಿ ಚೆಕ್ ಮಾಡಿ ಡಾಕ್ಟರ್, ಪ್ಲೀಸ್. ಇಲ್ಲ ಗೌತಮ್ ಸರ್, ಆ ರೀತಿ ಆಗೋಕ್ಕೆ ಸಾಧ್ಯನೇ ಇಲ್ಲ. ನಾವು 2 ಸರಿ ಅಲ್ಲ 3 ಸರಿ ಚೆಕ್ ಮಾಡಿ ಆ ರಿಪೋರ್ಟ್ನ ಕನ್ಫರ್ಮ್ ಮಾಡೇ ನಿಮಗೆ ಹೇಳಿರೋದು. ಬೇಕಾದರೆ ನೀವು ಬೇರೆ ಹಾಸ್ಪಿಟಲಲ್ಲೋ ಲ್ಯಾಬ್ನಲ್ಲೋ ಸೆಕೆಂಡ್ ಒಪಿನಿಯನ್ ತಗೊಳ್ಳಿ. ನನಗದರಲ್ಲಿ ಯಾವ ಅಭ್ಯಂತರನೂ ಇಲ್ಲ. ಈ ರಿಪೋರ್ಟು ಕರೆಕ್ಟಾಗೇ ಇದೆ. ಅಲ್ಲ ಡಾಕ್ಟರ್, ಇಷ್ಟು ದೊಡ್ಡ ವಿಷಯ ನನಗೆ ಯಾಕೆ ಹೇಳಲಿಲ್ಲ? ಅವ್ರಿಗೆ ಯಾಕೆ ಹೇಳಿದ್ರಿ? ನಾನು ಅವತ್ತು ನಿಮಗೆ ಕಾಲ್ ಮಾಡಿದೆ ಸರ್, ನಿಮ್ಮ ಕಾಲ್ ರೀಚ್ ಆಗಲಿಲ್ಲ. ಆಮೇಲೆ ಭೂಮಿಕಾ ಮೇಡಮ್ಗೆ ಕಾಲ್ ಮಾಡಿ ನಿಮ್ಮ ಬಗ್ಗೆ ವಿಚಾರಿಸಿದೆ. ಅವರು ತುಂಬ ಗಾಬರಿಯಾಗಿ ಏನೇ ಇದ್ದರೂ ನನಗೆ ಹೇಳಿ ಅಂತ ಹಾಸ್ಪಿಟಲ್ಗೆ ಬಂದರು. ನನ್ನನ್ನು ತುಂಬ ಒತ್ತಾಯ ಮಾಡಿದ್ರು ಸರ್. ಆಮೇಲೆ ಇರೋ ವಿಷಯನೆಲ್ಲ ಹೇಳಲೇಬೇಕಾಯ್ತು. ಅದಲ್ಲದೆ ಮನೆಯವ್ರಿಗೆ ಈ ವಿಷಯ ಎಲ್ಲ ಗೊತ್ತಾಗಬಾರ್ದು ಅಂತ ನನ್ನನ್ನು ತುಂಬ ಕೇಳಿಕೊಂಡ್ರು. ಬಹುಶಃ ನಿಮ್ಮ ಮನಸ್ಸಿಗೆ ನೋವಾಗುತ್ತೆ ಅನ್ನೋ ಕಾರಣಕ್ಕಾಗಿ ಈ ವಿಷಯನ ಮುಚ್ಚಿಟ್ಟಿದ್ರು ಅನಿಸುತ್ತೆ. ಈಗ ರೋಗ ಯಾವ ಸ್ಟೇಜಲ್ಲಿದೆ ಸರ್? 3rd ಸ್ಟೇಜಲ್ಲಿದೆ ಸರ್. ಡಾಕ್ಟರ್, ದಯವಿಟ್ಟು ಏನಾದರೂ ಟ್ರೀಟ್ಮೆಂಟ್ ಕೊಡಿ. ಇಂಡಿಯಾ, ಹೊರದೇಶ, ಎಲ್ಲಿಗೆ ಬೇಕಾದರೂ ಕರ್ಕೊಂಡು ಹೋಗ್ತೀನಿ, ಎಷ್ಟು ಬೇಕಾದರೂ ಖರ್ಚು ಮಾಡ್ತೀನಿ. ಪ್ಲೀಸ್, ಅವ್ರ ಗುಣ ಆಗಬೇಕು. ಏನಾದರೂ ಮಾಡಿ ಡಾಕ್ಟರ್, ಪ್ಲೀಸ್. ಗೌತಮ್ ಸರ್, ನಮಗೀಗ ಚಿಂತೆ ಆಗಿರೋದು ಭೂಮಿಕಾ ಮೇಡಮ್ಗೆ ಕ್ಯಾನ್ಸರ್ ಇದೆ ಅಂತಲ್ಲ, ಅದು ದೇಹದಲ್ಲಿ ಎಷ್ಟರ ಮಟ್ಟಿಗೆ ಹರಡಿದೆ ಅನ್ನೋದು. ಇದು ತುಂಬ ಅಗ್ರೆಸಿವ್ ನೇಚರ್ನ ಕ್ಯಾನ್ಸರ್. ಎದೆ ಭಾಗದಿಂದ ಪಕ್ಕದ ಲಿಂಪ್ ನೋಡ್ಗಳಿಗೂ ಸ್ಪ್ರೆಡ್ ಆಗಿದೆ. ಅದಕ್ಕೆ ನಾವು ಎಲ್ಲ ರಿಪೋರ್ಟ್ಗಳನ್ನ ಮತ್ತೆ ಕ್ರಾಸ್ ಚೆಕ್ ಮಾಡಿ ನೋಡ್ಕೊಂಡಿರೋದು. ಡಾಕ್ಟರ್, ಆಪರೇಷನ್ನು, ಕೀಮೊಥೆರಪಿನೋ ಅಥವಾ ರೇಡಿಯೇಷನು ಏನಾದರೂ ಒಂದು ದಾರಿಲೇಬೇಕಲ್ವಾ? ಸರ್, 1 or 2 ಸ್ಟೇಜ್ ಆಗಿದ್ದಿದ್ದರೆ ನಾವು ತುಂಬ ಅಗ್ರೆಸಿವ್ ಆಗಿ ಟ್ರೀಟ್ಮೆಂಟ್ ಮಾಡ್ಬೋದಾಗಿತ್ತು. ಆದರೆ ಈಗ ಪರಿಸ್ಥಿತಿ ಬೇರೆಯೇ ಇದೆ ಸರ್. ಈಗ ನಾವು ಅವರು ಕೊಡೋ ಟ್ರೀಟ್ಮೆಂಟ್ಗಿಂತ ಅವರ ದೇಹದ ಮೇಲೆ ಆಗೋ ಪರಿಣಾಮನೇ ಹೆಚ್ಚಾಗುತ್ತೆ. ಟ್ರೀಟ್ಮೆಂಟ್ ಕೊಟ್ಟರು ಅದರಿಂದ ನಿಜವಾದ ಪ್ರಯೋಜನ ಆಗೋದಿಲ್ಲ ಸರ್.